ಸೊ ಎಸ್ ಗೈಸ್, ವೆಲ್ಕಮ್ ಟು ದ ವ್ಲಾಗ್. ತಮ್ಮನೇಲಲ್ಲಿ ನೋಡಿ ಇರ್ತೀರಾ, ಇದು ಕುರಿಂಜಲ್ ಹಾಗೂ ಹೊರನಾಡು ಬೈಕ್ ರೈಡ್. ಈ ಕಡೆ ಹೋಗೋದಾ? ಒಂದೇ ನಿಮಿಷ. ನಾವು ಮನೆ ಬಿಟ್ಟಿದ್ದು ಬೆಳಿಗ್ಗೆ 6 ಗಂಟೆಗೆ. ನಮ್ಮ ಮೀಟಪ್ ಪಾಯಿಂಟ್ ಇದ್ದಿದ್ದು ಪಾರ್ಲೆ ಫ್ಯಾಕ್ಟ್ರಿ, ತುಮಕೂರು ರೋಡ್ ಹತ್ರ, ಟೋಲ್ ಇದೆಯಲ್ಲ ನೆಲಮಂಗಲ ಹತ್ರ, ಅಲ್ಲಿ. ಇಲ್ಲೇ ರೈಟು. ಹಾಂ, ಕೆಲವೊಬ್ರು ಫ್ಯೂಯಲ್ ಹಾಕ್ಸ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಗೊರಗುಂಟೆ ಪಾಳ್ಯನಲ್ಲಿ ಸ್ಟಾಪ್ ಮಾಡಿದ್ವಿ. ಫುಲ್ ಟ್ಯಾಂಕ್. ಸೊ ಎಲ್ಲರೂ ಫ್ಯೂಲ್ ಹಾಕ್ಸ್ಕೊತಾ ಇದ್ರು. ನಾವು ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ, ಇನ್ನೂ ಎಷ್ಟು ಜನ ರೈಡರ್ಸ್ ಸಿಗ್ಬೋದು ನಮಗೆ ಆನ್ ದ ವೇ. ಅದು ಮಾನ್ಸೂನ್ ಸೀಸನ್ ಆಗಿದ್ದರಿಂದ ತುಂಬ ರೈಡರ್ಸ್ ನಮ್ಮ ಜೊತೆ ಬರೋ ಸಾಧ್ಯತೆ ಇತ್ತು. ನಾವೇ ಅಟ್ಲೀಸ್ಟ್ 12 to 13 ಬೈಕ್ಸ್ ಇದ್ವಿ ಆಲ್ರೆಡಿ. ಆ ಹೆಲ್ಮೆಟ್ ಇರಲಿಲ್ವಾ? AGV ಹೆಲ್ಮೆಟ್ ಅದಿರಲಿಲ್ವಾ? AGV ಹಾಂ. ಸೊ ಆಲ್ರೆಡಿ ಕೆಲವೊಂದು ಬೈಕರ್ಸ್ ಪಾರ್ಲೆ ಫ್ಯಾಕ್ಟ್ರಿ ರೀಚ್ ಆಗಿದ್ರು. ಈಗ ನಾವು ಹೋಗೋ ಸಮಯ. ಸೊ ಗಾಯ್ಸ್, ಇವತ್ತು ನಾವು ಹೋಗ್ತಾ ಇರೋದು ಹೊರನಾಡುಗೆ ಒಂದು ಬೈಕ್ ರೈಡ್. ನೋಡ್ತಾ ಇದ್ದೀರಾ, ಚೇತನ್ ಅವರು ಏರ್ ಹಾಕ್ಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಗಾಡಿಗೆ ಹಾಕ್ಸ್ಕೊತಾನೋ ಅಥವಾ ಬಾಡಿಗೆ ಹಾಕ್ಸ್ಕೊತಾನೋ ಗೊತ್ತಾಗ್ತಾ ಇಲ್ಲ. ಅಂಕಲ್ ಸ್ಟ್ಯಾಂಡ್. ನಮ್ಮ ಗಾಡಿ ಸ್ಟ್ಯಾಂಡ್ನು ಚೆಕ್ ಮಾಡಿಕೊಂಡು ಹೊರಟೇ ಬಿಟ್ವಿ ಪಾರ್ಲೆ ಫ್ಯಾಕ್ಟ್ರಿ ಕಡೆ. 10 ನಿಮಿಷನೂ ನಮಗೆ ತಗೊಳ್ಳಿಲ್ಲ, ಬೇಗ ರೀಚ್ ಆಗೋದ್ವಿ ಪಾರ್ಲೆ ಫ್ಯಾಕ್ಟ್ರಿ. ಎಲ್ಲರೂ ನಮಗೋಸ್ಕರ ಕಾಯ್ತಾಯಿದ್ರು. ಇಲ್ಲಿ ಎಲ್ಲರೂ ಮೀಟಪ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ನಾವು ಸ್ಟ್ರೈಟಾಗಿ ಹೊರಟಿದ್ದು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್, ಕುಣಿಗಲ್ಲಲ್ಲಿರೋ ದೇವಸ್ಥಾನಕ್ಕೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು ರೈಡ್ಗೆ ಹೋಗೋಕ್ಕೆ ಮುಂಚೆ ಒಂದೊಳ್ಳೆ ಪೂಜೆ ಮಾಡ್ಕೊಂಡು ಹೋದರೆ ಎಲ್ಲ ಆರಾಮಾಗಿರುತ್ತೆ, ಒಳ್ಳೆ ರೈಡ್ ಆಗಿರುತ್ತೆ ಅಂತ. ಎಲ್ಲರೂ ಬಂದುಬಿಡಲಿ, ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಕಾಯುವಾಗ ನಮಗೆ ಸಿಕ್ಕಿದ್ದು ನಾಯಿ ಮರಿ. ಇದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ.
ಅದ್ರ ಜೊತೆ ಆಟ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಎಲ್ಲರೂ ಬಂದರು. ಬ್ಯಾಗ್ನ ಸ್ವಲ್ಪ ಟೈಟಾಗಿ ಪ್ಯಾಕ್ ಮಾಡಿಕೊಂಡು ಪೂಜೆ ಇನ್ನೇನು ಸ್ಟಾರ್ಟ್ ಮಾಡೋ ಟೈಮ್. ಮಾಡ್ತೀಯಾ ಊದ್ಬತ್ತಿಲಿ ಪೂಜೆ ಎಲ್ಲ ಮುಗೀತು. ನಮ್ಮ ಚೇತನ್ ಅವರು ಮನೆಯಿಂದ ಪ್ಯಾಂಟ್ ಹಾಕೊಂಡು ಬಂದಿರಲಿಲ್ಲ, ಇವಾಗ ಪ್ಯಾಂಟ್ ಹಾಕ್ಕೊತಾ ಇದ್ದಾರೆ. ಆಲ್ ರೈಟ್ ಅಂತ ಆಂಜನೇಯ ಸ್ವಾಮಿಗೆ ಬೇಡ್ಕೊಂಡು ಒಳ್ಳೆಯದಾಗಲಿ ರೈಡಲ್ಲಿ ಅಂತ ಎಲ್ಲರೂ ಹೊರಟಿದ್ದೆ ಹಾಸನ ಕಡೆ. ಎಲ್ರಿಗೂ ಹೊಟ್ಟೆ ಹಸಿವಾಗಿತ್ತು. HVR ಅನ್ನೋ ಹೋಟೆಲ್ ಸೂಪರಾಗಿರುತ್ತೆ ಅಂತ ಸಜೆಷನ್ ಬಂತು. ಸೊ ಅಲ್ಲಿಗೆ ಹೊರಟ್ವಿ. ಅದ್ರದ್ದು ಕ್ಲಿಪ್ಸ್ ಇಲ್ಲ, ಬಟ್ ಫುಡ್ ವಾಸ್ ಗುಡ್. HVRಲ್ಲಿ ತಿಂಡಿ ಮುಗಿಸ್ಕೊಂಡು ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅಲ್ಲಿಂದ ಕೊಟ್ಟಿಗೆಹಾರನಲ್ಲಿ ಸ್ಟಾಪ್ ಮಾಡಿದ್ದು. ಎಲ್ಲರೂ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಕೆಲವರು ಊಟನೇ ಮಾಡಿಕೊಂಡು ಕೊಟ್ಟಿಗೆಹಾರದಿಂದ ರಾಣಿ ಜರಿಗೆ ಹೊರಡೋ ಸಮಯ ಇದು. ಲಗೇಜ್ ಎಲ್ಲ ಸರಿ ಮಾಡಿಕೊಂಡು ಗಾಡಿನ ಸ್ಟಡಿ ಮಾಡಿಕೊಂಡು ರೈಟ್ ಸೈಡಿಗೆ ತಿರುಗಿದೆ. ನೋಡಿದ್ರೆ ಯಾರೋ ಮೈಕಲ್ ಜಾಕ್ಸನ್ ಥರ ವಾಕ್ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಜರ್ನಿ ಟು ಹೆವೆನ್ ಬಿಗಿನ್ಸ್ ಫ್ರಮ್ ಕೊಟ್ಟಿಗೆಹಾರ. ಇಲ್ಲಿಂದ ಒಳ್ಳೊಳ್ಳೆ ರೋಡ್ಗಳು, ಒಳ್ಳೊಳ್ಳೆ ಸೀನ್ರಿ ನಮ್ಮ ಕಣ್ಣಿಗೆ ಬೀಳ್ತಾನೇ ಇತ್ತು. ಅದ್ರ ಜೊತೆ ಈ ಮಳೆ, ಚಳಿ, ಗಾಳಿ ಎಲ್ಲ ಒಳ್ಳೆ ವೆದರ್ ಆಗಿತ್ತು.
ಹಾಗೆ ದಾರಿಲಿ ರಾಣಿಜರಿಗೆ ಒಂದು ಲೆಫ್ಟ್ ರೋಡ್ ಬರುತ್ತೆ, ಅಲ್ಲಿ ನಾವೆಲ್ಲರೂ ಲೆಫ್ಟ್ ಹೋಗಬೇಕಾಗಿತ್ತು. ಆ್ಯಂಡ್ ಕೆಲವೊಂದು ಬೈಕ್ಸ್ ಹಿಂದೆ ಉಳ್ಕೊಂಡಿದ್ದ ಕಾರಣ ನಮ್ಮ 4 ಬೈಕ್ ಮಾತ್ರ ಮುಂದೆ ಹೊರಟೋದ್ವಿ. ಒಂದು 7ರಿಂದ 8 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ನಮಗೆ ಫ್ಲ್ಯಾಶ್ ಆಯಿತು ನಮ್ಮ ಬೇರೆ ಬೈಕರ್ಸ್ನ ಫಾಲೋ ಮಾಡ್ತಾ ಇಲ್ಲ ಅಂತ. ಆವಾಗ ನಿಲ್ಲಿಸಿ ಸೀನರಿನ ಎಂಜಾಯ್ ಮಾಡ್ತಾಯಿದ್ವಿ. ಕಾಲ್ಗೆ ನೆಟ್ವರ್ಕ್ ಕೂಡ ಇರಲಿಲ್ಲ ಇಲ್ಲಿ. ಕ್ರೇಜಿ ವ್ಯೂ ಬ್ರೋ. ವಿಡಿಯೋನ ಯಾರ್ಯಾರು ಹಿಂದೆ ನೋಡಿ ಫ್ರೆಂಡ್ಸ್. ಇಲ್ಲಿಗೆ ಬರೋ ದಾರಿ ಸ್ವಲ್ಪ ಕಷ್ಟವಾದರೂ ಮೇಲಿನಿಂದ ಕಾಣೋ ದೃಶ್ಯ ಸಕ್ಕದಾಗಿತ್ತು. ಮೋಡಗಳ ಮಧ್ಯೆ ಹಾದು ಹೋಗುವ ಈ ದಾರಿ ಪ್ರಕೃತಿಯ ಜೊತೆ ನೇರವಾಗಿ ಮಾತನಾಡುತ್ತಿರುವ ಅನುಭವ. ರಾಣಿಜರಿ ಕರ್ನಾಟಕದ ಹಿಡನ್ ಪ್ಯಾರಡೈಸ್. ಅದಲ್ಲ ಪೀಕ್ ಇಲ್ಲ ಕಣದು, ಮಂಡಾಜೆ ಟ್ರೆಕ್ಕು. ಆ ಎಂಡಲ್ಲಿ ಒಂದು ಫಾಲ್ಸ್ ಐತೆ, ಅದು ಹಿಂಗ್ ನೀರು ಬೀಳುತ್ತೆ. ಇಲ್ಲಿ ನಿಂತ್ಕೊಂಡು ನೋಡ್ಬೇಕು. ಈ ವೆದರ್, ಈ ಕ್ಲೌಡ್ಸ್, ಈ ಗ್ರೀನ್ ವ್ಯೂ ಕ್ಯಾಮ್ರಾನಲ್ಲಿ ಫುಲ್ ಕ್ಯಾಪ್ಚರ್ ಆಗಲ್ಲ, ಡೈರೆಕ್ಟ್ ನೋಡಬೇಕು. ನಿಜ ಹೇಳ್ಬೇಕಂದ್ರೆ ಇಂಥ ಪ್ಲೇಸ್ಗೆ ಮತ್ತೆ ಮತ್ತೆ ಬರಬೇಕನ್ಸುತ್ತೆ. ವಿಡಿಯೋ ಮಾಡಿದ್ಯಾ? ಗೋಪ್ರೋ ಗಾಡಿ ಮೇಲೆ ಹತ್ಸ್ಬೇಕಾದ್ರೆ ಹಾಗೆ ಕೆಳಗೆ ಇಳಿಸುವಾಗಲೂ ಕೂಡ ಗೋಪ್ರೋನಲ್ಲಿ ವೀಡಿಯೋ ಆನ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ಅದು ಫೋಟೋ ಮೋಡ್ಗೆ ಹೋಗಿತ್ತು. ಅಲ್ಲಿ ಯಾವುದೇ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ಬಿಟ್ಸ್ ಇದ್ದಾವೆ, ಅದು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದಷ್ಟೆ. ಆ್ಯಂಡ್ ರಾಣಿಜರಿಯಿಂದ ಹೋಟೆಲ್ ರೂಮ್ಗೆ ಹೋದ್ವಿ, ರೆಸ್ಟ್ ಮಾಡಿದ್ವಿ. ಹೊರನಾಡು ತಾಯಿ ದೇವಸ್ಥಾನಕ್ಕೆ ಹೋಗಿ ಊಟನ ಮುಗಿಸ್ಕೊಂಡು ಬೆಳಿಗ್ಗೆ ನಾವು ಕುರಿಂಜಲ್ ಟ್ರೆಕ್ ಕಡೆಗೆ ಹೊರಟ್ಬಿಟ್ವಿ. ಮಳೆ ಅಂತೂ ತುಂಬಾ ಜೋರಿತ್ತು. ಅದರಲ್ಲೂ ಬೇಸ್ ಪಾಯಿಂಟ್ವರೆಗೂ ಹೋಗ್ಬಿಟ್ಟು ಟಿಕೆಟ್ನ ನಾವು ಕುದುರೆಮುಖ ರೇಂಜ್ನಲ್ಲೇ ಚೆಕ್ ಮಾಡಿಸ್ಕೊಬರ್ಬೇಕು ಅಂತ ಹೇಳಿದ್ರು. ಮತ್ತು ಹಿಂದೆ ಹೋಗ್ಬಿಟ್ಟು ಎಲ್ಲ ಚೆಕ್ಕಿಂಗು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಎಷ್ಟೇ ಲೇಟ್ ಆದರೂ ಪೀಕ್ನ ತಲುಪಲೇಬೇಕು ಅಂತ ಭದ್ರಾ ನದಿ ಪಕ್ಕದಲ್ಲೇ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ವಿ. ಬೇರೆ ಬುಕ್ ಮಾಡಿದ್ರು. ಈಗ ನಾವು ಕುರಿಂಜಲ್ ಟ್ರೆಕ್ ಶುರು ಮಾಡಿದ್ದೀವಿ. ಸುತ್ತಮುತ್ತ ಫುಲ್ಲು ಗ್ರೀನ್ರಿ, ವೆದರ್ ಕೂಡ ಸೂಪರ್ ಇದೆ. ಯಾವುದೋ ಒಂದು ಹಳೆ ದೊಡ್ಡ ಮರ ಅನಿಸುತ್ತೆ, ಬಿದ್ದೋಗಿತ್ತು. ಅಲ್ಲೂ ಕೂಡ ಒಳ್ಳೊಳ್ಳೆ ಫೋಟೋಸ್ನ ತಗೊಂಡು ಟ್ರೆಕ್ನ ಕಂಟಿನ್ಯೂ ಮಾಡಿದ್ವಿ. ದಾರಿ ಸ್ವಲ್ಪ ಕಷ್ಟ ಇದೆ, ಆದರೆ ಇಲ್ಲಿ ಸಿಗೋ ವ್ಯೂಸ್ ನೋಡಿದರೆ ಎಲ್ಲ ಟೈರ್ಡ್ನೆಸ್ ಮರೆತು ಹೋಗುತ್ತೆ. ಬ್ರೋ ಸಂತೋಷ್ ಬ್ರೋ ಇಲ್ಲೇ ಅವರೇ. ಅಂಕಲ್, ಈ ಥರ ಇನ್ನು ಮುಂದೆ ಮರ ಇಲ್ವಾ? ಮುಂದೆ ಇಲ್ಲ, ಹಿಂದೆ ದೊಡ್ಡ. ಕುರಿಂಜಲ್ ಟ್ರೆಕ್ ಅಂದರೆ ಜಸ್ಟ್ ಟ್ರೆಕ್ಕಿಂಗ್ ಅಲ್ಲ, ನೇಚರ್ ಜೊತೆಗೆ ಸ್ಪೆಂಡ್ ಮಾಡೋ ಒಳ್ಳೆ ಟೈಮ್.
ಅಲ್ಲಲ್ಲೇ ಒಂದೊಂದು ಚಿಕ್ಕ ಸ್ಟ್ರೀಮ್ಗಳು ಸಿಗ್ತವೆ, ಬೇಕಂದರೆ ನೀವು ನೀರನ್ನ ಕುಡಿಬೋದು. ಕೆಲವೊಬ್ರು ಬಾಟಲ್ನೇ ಫಿಲ್ ಮಾಡಿಕೊಂಡು ಅಲ್ಲಿಂದನೇ ತೊಗೊಂಡು ಹೋಗ್ತಾಯಿದ್ರು. ಇನ್ನು ಎರಡೇನಾ? ಹಾಂ, ಫುಲ್ ಸಿಂಪಲ್ ಆಗಿ. ಆ್ಯಂಡ್ ಲೀಚಸ್ ಮಾತ್ರ ತುಂಬಾ ಇತ್ತು ಕ್ರಿಂಜಲಲ್ಲಿ. ಹಾಂ, ಇಲ್ಲೇ ಇಲ್ಲ ಮರ. ಚೆಡ್ಡಿಲ್ಲ. ಇದೇ ಜಾಗ ಅನಿಸುತ್ತೆ. ಅದು ಯಾವುದೋ ಕುದುರೆ ಮುಖದ ಐರನ್ನವ್ರು ಏನೋ ಹೋಗ್ತಾ ಇದ್ದಿದ್ದು. ಐರನ್ನವ್ರನ್ನ ಮಂಗಳೂರಿಗೆ ಕರಗಿಸ್ಬಿಟ್ಟು ನೀರಲ್ಲಿ ಕಳಿಸ್ತಿದ್ರಂತೆ. ಹಾಂ, ಪೈಪಲ್ಲಿ ಲೀಗಲ್ ಆಗಿ. ಇದೇ ಜಾಗ. ಹಾಂ ಹಾಂ, ಇಲ್ಲ ಪೈಪು ಮಂಗಳೂರವರೆಗೂ ಪೈಪ್ ಐತಂತೆ. ಐರನ್. ಹಾಂ, ಬೇಡ ಬಿಡು, ಬಂದಾಯ್ತಲ್ಲ ಇನ್ನೇನು. ಹಾಂ, ಏನು ಪ್ಲೇಸ್? ಅದೇ ಬ್ರೋ, ಇದು ಐರನ್ ಅವ್ರು ಕಳಿಸ್ತೀವಿ ಜಾಗ ಅಂತೆ. ಅಂದ್ರೆ ಇರಾನ ಐರನ್ ಅಂಕಲ್ ಅದು ಎಲ್ಲಿ? ಅದು ಕುದುರೆ ಮುಖದ ಐರನ್ ಅವ್ರು ಕಳಿಸ್ತೀವಿ ಈ ಜಾಗ. ಅದು ಕೆಳಗಡೆ ಪೈಪ್ ಲೈನ್ ಹೋಗಿದೆ, ತುಂಬಾ ಕೆಳಗೆ ಕಾಣಲ್ಲ. ಫಾಗ್ ಇರ್ಲಿಲ್ಲ ಅಂದ್ರೆ ಕಾಣ್ತಾ? ಫಾಗ್ ಇರ್ಲಿಲ್ಲ, ಫಾಗಿಲ್ಲ ಅಂತ ಕಾಣಲ್ಲ. ಅದು ಸುರಂಗದ ಒಳಗಡೆ ಇದೆ ಪೈಪ್. ಅದು ಕಾಡೆಲ್ಲ ಕೂಡಿಸಿ ಗೊತ್ತಾಗಲ್ಲ. ಈ ರೋಡ್ ಅಲ್ಲಿಗೆ ಹೋಗೋದು. 4 ಕಿಲೋಮೀಟರ್ ಆಗುತ್ತೆ. ಈಗ ಮೇಲೆ ಹೋದ್ರೆ ಚೆನ್ನಾಗಿ ಕಾಣುತ್ತಾ? ಇಲ್ಲಿ ಮೇಲೆ ಬ್ರೋ ಅದು. ಸರಿ ಬನ್ನಿ, ಆಯ್ತು. ಬಾರೋ ಇರಿ, ನಾನು ಮುಂದೆ ಬಂದೆ. ಮಳೆ ಬರ್ತಿರ್ಲಲ್ಲ, ಅದಕ್ಕೆ ಗೋಪುರ ಆನ್ ಮಾಡ್ಬಿಟ್ಟು. ಹಾಂ, ಹೋಯ್ತಾ? ತೆಗೆದ್ರು. ಹೋಗಪ್ಪ ನಮಗೂ ಕಥೆ ನೋಡಿ. ಅದೇ ತೆಗೆದ್ರು ಬ್ರೋ. ನಾನು ನೇತ್ರ ಹೋದಲ್ಲಿ 100 ಫೋಟೋ ತೆಗೆಸ್ಕೊಂಡು ಎಷ್ಟು ಆಗ್ದೆ ಹೇಳ್ಬೇಕು ನೀವೆಲ್ಲ. ಇದನ್ನ ಸತ್ಯ ಹೇಳ್ರಿ. ವಾರಕ್ಕೊಂದ್ಸಲಿ ಹಾಕ್ತಿರಲ್ಲ. ನಾನು ತೆಗ್ದು ಲಾಸ್ಟ್ ಆಗ್ಬಿಟ್ಟು ಯಾವ ನಿಧಾನಕ್ಕೆ ಹೋಗ್ರಪ್ಪ ನೀವು. ಪಾಪ ಅವ್ನು ಎಲ್ಲಾರ್ದು ತೆಗಿತಾನ, ಅವ್ನ್ ಯಾರ್ದಾರು ತೆಗಿತೀರಾ? ಅವ್ನು ಮಾಡಲ್ಲ, ಗೊತ್ತಾಯ್ತು ನಂಗೆ. ಈ ವರ್ಷ ಗೊತ್ತಾಯ್ತು ನನಗೆ. ಲೆಫ್ಟ್ ಅಂತೆ ಬ್ರೋ, ಲೆಫ್ಟ್ ಅಂತೆ. ರೈಟ್ ಅಲ್ಲ, ಯಾವುದೋ ಮನೆ ಇರಬೇಕು, ಪಾಳು ಬಿದ್ದಿರೋದು. ಹಾಂ, ಯೂಟ್ಯೂಬಲ್ಲಿ ನೋಡಿದ್ದ ಫ್ಯಾಕ್ಟ್ರಿ ಅವ್ರದ್ದು, ಐರನ್ ಅವ್ರದ್ದು ಮನೆ. ಅದೇ ಬ್ರೋ, ಪೊಲೀಸ್ ಅವ್ರು ಇರ್ತಿದ್ರು. ಪೊಲೀಸ್ ಅವರ ಐರನ್ ಕಳಿಸ್ತಿದ್ದವ್ರು. ಇದೀಗ ಸ್ಟ್ಯಾಂಡರ್ಡ್ ಆಗಿ ನನಗೆ
ವಿಡಿಯೋ ಮಾಡಿ ಇದೇನೋ ಬ್ರೋ, ಇಲ್ಲೇ ರೆಕಾರ್ಡ್ ಆಯ್ತೈತೆ. ಇದು ವಿಡಿಯೋ ಅಂತ ಏನಪ್ಪ ತಗೊಳ್ಳಿ ಬ್ರೋ ಇದು. ನಾವು ಸಂತು ಅಲ್ಲಿ ಹೋಗ್ತೀರಾ? ಅಲ್ಲ ಅಲ್ಲಿ ಮೇಲೆ ಹತ್ಬೇಕು, ಅಲ್ಲಿ ಹೋಗಿ ಮತ್ತೆ ಹೋಗೋಣ. ಬ್ರೋ ಈ ಕಡೆ ಹೇಳಿ ಬ್ರೋ. ನನ್ನ ಮಗನೇ ಈ ಕಡೆ ನೋಡಿ ಬ್ರೋ, ಈ ಕಡೆ ನೋಡಿ. ಆಲ್ರೆಡಿ ಇದ್ರಿಸ್ ಬ್ರೋ. ಬೇಜಾನ್ ಗಾಳಿ, ಎಲ್ಲಿ ಏನು ಕಾಣಲ್ಲ. ಇರಿ ಹಂಗೆ ಹಿಡಿತೀನಿ. ಇಲ್ಲ, ಆ ಕಡೆಯಿಂದ ಇಳಿದ ಟಾಪು, ಅಲ್ಲಿಂದ ಆ ಕಡೆ ಇಳಿದ್ಬಿಡೋದು. ನಡೀರಿ, ನಿಂತ್ಕೊಂಡ್ರೆ ನೋವುತ್ತೆ, ಹೋಗ್ಬಿಡ್ಬೇಕು. ಅಮ್ಮ ಚಡ್ಡಿ ಅರ್ಥವಂಗೈತಿ. ಅತ್ತಿ ಫ್ರೆಂಡ್ಸ್, ಇದೆಲ್ಲ ಒಂದು ವಿಡಿಯೋ ಕೊಡ, ಒಂದು ಬೈಟ್ ಕೊಡ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಇದೆ ಬ್ರೋ, ಇದೇ ಟಾಪು. ಹ್ಞೂ ಅಲ್ಲೈತಲ್ಲ, ಕಾಣ್ತೈತೆ. ಅಲ್ಲೋಡ್ ಗುರು, ಸಾಗರ್ ನೋಡಿ ಈ ಕಡೆ ಅದೇ ಬಂಡ. ಇಲ್ಲಿ ವಿವೋ ವ್ಯೂ ನೋಡು, ವ್ಯೂ. ಯಾಕೋ ಸುಸ್ತಾಯ್ತಾ? ಕಾಲು ನೋತೈತೆ, ಗಾಡಿ ಬೆಂಡಾಗಿ. ಅದಕ್ಕೇನಾದ್ರು ಹಾಕ್ತೀವಿ. ಓ, ಡ್ರೈ ಇರೋ ಪೇಪರ್ ಏನಾರು ಇದ್ರೆ ಒತ್ತಿ ಹಿಡಿದ್ರೆ. ಇಲ್ಲ ಡೆಟಾಲ್ ಐತೆ, ಮೇಲೋಗಿ ಹಾಕಲ್ಲ ಅಂತ. ಡೆಟಾಲ್ ಅಲ್ಲ, ಪೇಪರ್ ಇಟ್ಟರೆ ಟೇಪ್ ಐತೆ, ಅದು ಬ್ಯಾಂಡೇಜ್ ಹಾಕ್ಕೊಳ್ಳಿ. ರಕ್ತ ಕ್ಲೀನ್ ಓಡಿಸಿ ಬಿಡಿ, ಸ್ವಲ್ಪ ಕ್ಲಿಯರ್ ನೋಡಿ. ಮತ್ತೆ ಪಾಠ ಬಂದಿರ ಜಾರತ್ತೆ. ಇಷ್ಟು ದೊಡ್ಡದೈತೆ ಅಂಕಲ್, ಇಷ್ಟು ದೊಡ್ಡದೈತೆ.
ಟ್ರಾಫಿಕ್ ಸಿಗ್ನಲ್ ಎಲ್ಲ ಎನರ್ಜಿ ವಾಪಸ್ ಬಂದಿದೆ. ಮರ ಹಿಡ್ಕೊಂಡು ಹತ್ತು ಬಿಡಿ. ಕೈ ಕೊಡು. ನಾನು ಆ ಕಡೆ ಹತ್ತೀನಿ, ಈ ಕಡೆ ನನ್ನ ಕಡೆ ನಾನು ಹೇಳಿದ್ರೆ ಪರವಾಗಿಲ್ಲ, ನೀನ್ ಹೇಳಿಬಿಡ ನನ್ನ. ಬಿದ್ರೆ ಹೆಂಗ್ ಗೆದ್ದು ಬರೋದು ಅಂತ ನನಗೆ ಗೊತ್ತು. ಅಂತೂ ಯಾಕೋ ಅತ್ತಗಿತ್ತ ಕಾರಾಡ್ತೀನಿ. ಅವನು ಹಿಂಗ್ ತಿನ್ಬೋದಾಗಿತ್ತು, ಹಿಂಗ್ ತಿಂದಾಗಿತ್ತು. ಡೆಟಾಲು ಸಂತೋಷ್ ಬ್ರೋ, ನಿಮ್ಮ ಬ್ಯಾಗಲ್ಲಿ ಐತೆ, ಒಂಚೂರು ಕೊಡಿ. ಬನ್ನಿ ಬನ್ನಿ ಬನ್ನಿ. ಮುಂದೆ ಲೀಚ್ ನೋಡು, ಒಳ್ಳೆ ಮೀನದಾಗ ಐತೆ. ಓ, ಯಾರ್ದೋ ಬ್ಲಡ್ ಗ್ರೂಪು. ಬ್ರೋ ಇದ್ರಲ್ಲಿ ಐತಾ ಇನ್ನ? ಸುಸ್ತಾಗೈತಾ? ಕೊಡೋನು ಕೊಡ್ರಪ್ಪ ನಂಗೊಂದು. ಬ್ರೋ ಪರವಾಗಿಲ್ಲ. ಹಂಗಂದ್ರೆ ಇಲ್ಲಿ ನೋಡಿ ಬ್ರೋ, ಪ್ಲಾಸ್ಟಿಕ್ ಎಷ್ಟು ಹಾಕೋರಿ ಇಲ್ಲಿ, ಪ್ಲಾಸ್ಟಿಕ್ ಎಷ್ಟು ಹಾಕೋರೆ. ಹಾಂ ಫೋಟೋ ಹೊಡೆಯೋರು ಯಾರಿಲ್ಲ. ಅವ್ನು ಇಲ್ವೇನ ಅಲ್ಲಿ? ನಾವೆಲ್ಲರೂ ಟ್ರೆಕ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೊಳ್ಳೆ ಸೀನ್ರೀಸ್, ಈ ಥರ ಸಣ್ಣ ಪುಟ್ಟ ಹುಳಗಳು, ಲೀಚ್ ಅಂತಲೂ ತುಂಬಾ ಇದ್ವು. ಹಾಗೆ ಮತ್ತೆ ವಾಪಸ್ ಬೇಸ್ ಪಾಯಿಂಟ್ ಕಡೆ ಬಂದ್ವಿ. ನಮ್ಮ ಹುಡುಗರೆಲ್ಲ ಬೈಕ್ಸ್ ತರೋಕ್ಕೆ ಬೇಸ್ ಪಾಯಿಂಟ್ ಹತ್ರ ಹೋಗಿದ್ರು. ನಾವು ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ನೆಕ್ಸ್ಟ್ ಒಂದು ಫಾಲ್ಸ್ ಹತ್ರ ಹೋಗೋಕ್ಕೆ. ಕಡಂಬಿ ಫಾಲ್ಸ್ನ ನೋಡಿಕೊಂಡು ವಾಪಸ್ ರೂಮ್ ಕಡೆ ಹೊರಟ್ವಿ. ಪರ್ಫೆಕ್ಟಾಗಿ ಬಂದೈತೆ ಬಿಡ. ಹಬ್ಬ ಇದ್ರು ಹಬ್ಬ ಅವನು
ಅಲ್ಲೇ ಎಷ್ಟು ಪವನ್ ಇದು ಕ್ಯಾಮ್ರಾ? ಇದು ಅವಾಗ ಬರೀ 27,000 ಆಗಿತ್ತು. ಇವಾಗ 48. ಸೆಕೆಂಡ್ ಸಲ ತಗೊಂಡ್ರೆ ಇದು ಹಿಂಗೆ ಹಾಕೋದು ಹಿಂಗೆ ತಾನೆ. ಪ್ರೆಸ್ ಮಾಡಿ ಅಷ್ಟೇ ಲಾಕ್ ಆಗಲ್ಲ. ಮೇಲೆ ಪುಳಿಯೋಗರೆ ತಿಂದಿದ್ದು ಬಿಟ್ಟರೆ ಕೆಳಗಡೆ ಬಂದು ಮ್ಯಾಗಿ ತಿಂದಿದ್ದೆ ಮಜಾ. ಆ ವೆದರಲ್ಲಿ ಹಾಟ್ ಮ್ಯಾಗಿ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಹೋದ್ವಿ. ನಾಳೆ ಬೆಳಿಗ್ಗೆ ಎದ್ದು ಬೆಂಗಳೂರು ಕಡೆ ರಿಟರ್ನ್ ಆದ್ವಿ. ಇದಿಷ್ಟು ಈ ಬ್ಲಾಗ್ನ ಕಂಟೆಂಟ್ ಆಗಿತ್ತು. ಥ್ಯಾಂಕ್ ಯು ಗೈಸ್. ಆರಾಮ